ದಾರಿ ಯಾವುದಯ್ಯ ಜಮೀರ್ಗೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಮಾತನಾಡ್ತಾ ಇದ್ವಿ ಗಂಗಾಧರ್ ಸರ್ ಅಗೇನ್. ಸರ್, ಈಗ ಸಂಪನ್ಮೂಲವಾಗಿ ನೋಡೋದಾದ್ರೂ ಕೂಡ ಜಮೀರ್ ಅಹಮದ್ ಖಾನ್ ಒಬ್ಬ ಬಲಿಷ್ಠ ನಾಯಕ. ರಾಜಕೀಯವಾಗಿ ಎಲ್ಲಿವರೆಗೂ ಅಂತ ಕೇಳಿದ್ರೆ ಹೈಕಮಾಂಡ್ ನಾಯಕರ ಪೈಕಿ ವೇಣುಗೋಪಾಲ್ ರವರು ಸ್ಟಾರ್ ಕ್ಯಾಂಪೇನರ್ ಆಗಿ ಕೇರಳಕ್ಕೆ ಕಳಿಸ್ತಾರೆ ಸರ್. ಇಂತಹ ಒಬ್ಬ ನಾಯಕನಿಗೆ ಆಫ್ಟರ್ ಆಲ್ ಯಕಶ್ಚಿತ್ ಒಂದು ಆರೋಪದ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೋದು ಸರ್, ನಿಮ್ಗೆ ಅನ್ಸುತ್ತಾ? ಇಲ್ಲ, ಅಂದರೆ ಏನಾಗಿದೆ, ನೀವು ಹೇಳಿದ್ದು ಒಂದು ಭಾಳ ಅರ್ಥಪೂರ್ಣ ಇದೆ. ಯಾಕಂತ ಹೇಳಿದ್ರೆ ಅವರು ಒಂದು ಜನಪ್ರಿಯ ನಾಯಕ. ಇವತ್ತಿನ ಕಾಲಘಟ್ಟದಲ್ಲಿ ಜನಪ್ರಿಯತೆ ಅಂತಕ್ಕಂಥದ್ದು ಅದು ಭಾಳ ಅರ್ಥಗರ್ಭಿತ ಇದೆ. ಅಂದರೆ ಸುಲಭ ಅಲ್ಲ, ಅಷ್ಟು ಸುಲಭನೂ ಅಲ್ಲ, ಅಷ್ಟೊಂದು ಕಮಿಟ್ಮೆಂಟ್ ಇದ್ದವರು ಜನಪ್ರಿಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾರಿ ಸಿದ್ಧಾಂತ ಹಿಡ್ಕೊಂಡು ಹೋಗೋರು ಜನಪ್ರಿಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದ್ರೆ, ಗಾಂಧೀಜಿ ಥರ ಇದ್ದವ್ರು ಯಾರೂ ಜನಪ್ರಿಯ ಆಗಲ್ಲ, ಪ್ರೈಮ್ ಮಿನಿಸ್ಟರ್ ಆಗಲ್ಲ, ರಾಷ್ಟ್ರಪತಿನೂ ಆಗಲ್ಲ. ಆ ಥರದಲ್ಲಿ ಹಾಗೆ ಇವರು ಕಾಂಗ್ರೆಸ್ ಒಳಗಡೆ ಇರ್ತಕ್ಕಂಥ ಇತರೆ ಮುಸ್ಲಿಂ ನಾಯಕರಿಗಿಂತ ಇವರು ಭಾಳ ಜನಪ್ರಿಯರು ಈಗಲೂ ಕೂಡ ನನ್ನ ಒಂದು ಅನುಭವದಲ್ಲಿ. ಆಮೇಲೆ ಅವರ ಕಾರ್ಯವೈಖರಿ ಕೇವಲ ಮುಸ್ಲಿಮರಿಗೆ ಅಷ್ಟೇ ಅಲ್ಲ, ಅದು ಹಿಂದೂಗಳಿಗೂ ಸಹಿತ ಏನಪ್ಪ ಅಂದರೆ ಅವ್ರು ಬೇಕಾಗಿರ್ತಕ್ಕಂಥವ್ರು. ನಾ ಕೇಳ್ಪಟ್ಟಂಗೆ ಏನಪ್ಪ ಅಂದರೆ ಅವ್ರ ಕ್ಷೇತ್ರದೊಳಗಡೆ ಅಂದರೆ ಇವೆಲ್ಲ ನಡೆದಿರ್ತಕ್ಕಂಥದ್ದೇ. ಯಾವುದೇ ಒಂದು ಮದುವೆ ಆಗಿಬಿಟ್ರಪ್ಪ ಅಂದರೆ ಆ ಸಂಸಾರಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಪ್ಯಾಕೇಜ್ ಇರ್ತಂತೆ, ಕೊಟ್ಬಿಡ್ತಾರಂಥವ್ರು ಅಂಥೇಳಿ ಕೇಳಿದ್ದೀನಿ. ನಾನು ನೋಡಿಲ್ಲ ನಾನು. ಹಾಗೆ ಎಲ್ಲ ಅದಕ್ಕೆ ಯಾವುದೇ ರೀತಿಯಿಂದ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಮುಸ್ಲಿಮರಿಗೆ ಅಷ್ಟೇ ಕೊಡ್ತಾರಂತೂ ಇಲ್ಲ, ಅದು ಯಾವುದೇ ಕ್ಯಾಸ್ಟ್ ಇರ್ಬೋದು ಅವರಿಗೆಲ್ಲ ಕೊಟ್ಬಿಡ್ತಾರೆ. ಮದುವೆ ಆಯ್ತು ಅಂತಂದ್ರಪ್ಪ ಅಂದ್ರೆ ಹಿಂಗೆ ಕಾರ್ಡ್ ಬಂತು ಅವ್ರ ಮನೆಗೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿಬಿಡುತ್ತೆ ಪ್ಯಾಕು. ಆ ಥರದಲ್ಲಿ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದಾರೆ ಅಂತೇಳಿ. ಹಾಗೆ ಅಲ್ಲಿ ಕಾಂಗ್ರೆಸ್ನವರು ಹೇಳ್ತಾರೆ, ಅವರು ಅಲ್ಲೆಲ್ಲ ಎಂತಂದ್ರಪ್ಪ ಅಂದರೆ ಮದುವೆ ಆಗಿ ಹೊಸದಾಗಿ ಏನಪ್ಪ ಅಂದ್ರೆ ಇದು ಪಾತ್ರೆಗೆ ಈ ಥರ ತಿಕ್ತಾ ಇರ್ತಾರಲ್ಲ ಅವರೆಲ್ಲ, ಜಮೀರ್ ಅವ್ರು ಕೊಟ್ಟಿರ್ತಕ್ಕಂಥ ಪಾತ್ರೆನಂತೆ. ಅವು ಪಾತ್ರೆ ತಿಕ್ಬೇಕಾದ್ರೆ ಜಮೀರ್ ಅಂತಿರ್ತಾವಂತೆ ಅಂತ ಹೇಳಿ ಒಂದಿಷ್ಟೆಲ್ಲ ಈ ಕಾಂಗ್ರೆಸ್ಸಿಗರೇ ಏನಪ್ಪ ಅಂದರೆ ಜೋಕ್ ಮಾಡ್ತಾರೆ. ಜಮೀರ್ ಅಂತಿರ್ತಾವೆ, ಮತ್ತು ಅವ್ರಿಗೆ ಬಿಟ್ಟು ಬೇರೆ ಯಾರಿಗೆ ಓಟ್ ಹಾಕಬೇಕು ಅವರು ಅಂತಕ್ಕಂಥದ್ದು. ಹಾಗೆ ಒಂದು ಜನಪ್ರಿಯತೆಯನ್ನು ಗಳಿಸಿಕೊಂಡಿರ್ತಕ್ಕಂಥ ಜಮೀರ್ ಅವರು ಎಲ್ಲ ದಾರಿ ಬಂದಾಗಿದ್ದಾವೆ ಅಂತಕ್ಕಂಥದ್ದು ಇವತ್ತಿನ ರಾಜಕಾರಣದಲ್ಲಿ ಅದೆಲ್ಲ ಸುಳ್ಳು ನಾನು ಕೇಳಿದರೆ. ಯಾಕಂತ ಹೇಳಿದರೆ ಎಲ್ಲ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಒಂದು ಅಡ್ಜಸ್ಟ್ಮೆಂಟ್ ಆಗ್ಬೇಕು ಹಾಗೇ ಆಗ್ತವೆ. ಇದರೊಳಗಡೆ ರಾಜಕೀಯದಲ್ಲಿ ಯಾರು ನಿರಂತರ ಶತ್ರುಗಳು ಇರೋದಿಲ್ಲ, ನಿರಂತರ ಸ್ನೇಹಿತರು ಇರೋದಿಲ್ಲ, ಮಿತ್ರರು ಇರೋದಿಲ್ಲ. ಹಾಗೆ ಅಲ್ಲಿ ದಾರಿ ಬಂದು ಇಲ್ಲಿ ದಾರಿ ಬಂದು ಅನ್ನೋದು ಒಪ್ಪೋದಿಲ್ಲ. ಎಲ್ಲೋ ಇವರು ಉಳ್ದಾರ ಅಂದ್ರಪ್ಪ ಅಂದ್ರೆ ಅಲ್ಲಿ ಒಂದು ಏನೋ ಅವ್ರದ್ದು ವೋಟ್ ಬ್ಯಾಂಕ್ ಇದೆ, ಇವ್ರು ಕರೀತಾರೆ. ಇವತ್ತು JDSನವರು ಬೇಡ ಅಂದಿರ್ಬೋದು, ನಾಳೆ ಬೇಕನ್ಬೋದು, ಹೌದ್ರಾ? ಅವಾಗ ಮತ್ತು ಕಾಂಗ್ರೆಸ್ನವ್ರು ಪುನಃ ಅವ್ರನ್ನ ಕರಿಬೋದು. ಹೀಗೆಲ್ಲ ಇದೆ. ಇದು ಒಂದು ಇದರೊಳಗಡೆ ಏನಪ್ಪ ಅಂದ್ರೆ ಒಂದು ಬಣ ರಾಜಕೀಯ ನಡೆದಿದೆಯಲ್ಲ ಕಾಂಗ್ರೆಸ್ನಲ್ಲಿ, ಬಣ ರಾಜಕೀಯದ ಪರಿಣಾಮ ಇದು. ಎರಡು ಗುಂಪುಗಾರಿಕೆ ಇದೆಯಲ್ಲ, ಒಂದು ಕಡೆಗೆ DK ಶಿವಕುಮಾರ್ ಅವ್ರದ್ದಿದೆ, ಇನ್ನೊಂದು ಕಡೆಗೆ ಅಹಿಂದ ಇದೆ, ಹೌದ್ರಾ? ಇನ್ನು ಈ ಥರ ಎರಡು ಗುಂಪುಗಾರಿಕೆ ಎಲ್ಲ ಇದೆ. ಆ ಗುಂಪುಗಾರಿಕೆ ಒಳಗಡೆ ನಡೆದಿರ್ತಕ್ಕಂಥದ್ದು ಸ್ವಪಕ್ಷೀಯ ಸ್ವಸಂಘರ್ಷ ಅಷ್ಟೇ ನನಗನ್ಸೋದು. ಹಾಗೆ ಇವತ್ತು ಅವರೇನು ರಾಜಕೀಯವಾಗಿ ಅನಾಥರಾಗಿ ಬಿಡ್ತಾರೆ ಅಂತೇಳಿ ನನಗನ್ಸಲ್ಲ. ಎಸ್, ಇನ್ನು ರಾಜೇಂದ್ರ ಅವರು ಸಂಪರ್ಕದಲ್ಲಿ ಇದ್ದಾರೆ. ರಾಜೇಂದ್ರ ಅವರೇ, ನನಗೆ ಈ ಸಂದರ್ಭದಲ್ಲಿ ಚನ್ನಪಟ್ಟಣದ ಬೈ ಎಲೆಕ್ಷನ್ ನೆನಪಾಗ್ತಾ ಇತ್ತು. ಶಿಗ್ಗಾಂವಿ ಆ ಕ್ಷೇತ್ರ ಗೆಲ್ಲೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಎಷ್ಟು ಕಾರಣಕರ್ತರೋ, ಕೇರಳದಲ್ಲಿ ಕಾಂಗ್ರೆಸ್ ಪ್ರೇರಿತ ಅಥವಾ ಕಾಂಗ್ರೆಸ್ ಆಡಳಿತಕ್ಕೆ ಬರೋದಕ್ಕೆ BZ ಜಮೀರ್ ಅಹಮದ್ ಖಾನ್ ರವರು ಕೂಡ ಅಲ್ಪ ಪ್ರಮಾಣದ ಕಾರಣಕರ್ತರು. ಸೊ ಈ ತರಹದೊಂದು ವರ್ಚಸ್ ಗಿಟ್ಟಿಸ್ಕೊಂಡಿರ್ತಕ್ಕಂಥ ಜಮೀರ್ ಅಹಮದ್ ರವರನ್ನ ಟಚ್ ಮಾಡೋದಕ್ಕೆ ಸುಲಭನಾ ಅಂತ? ಇಲ್ಲ, ಅವೆಲ್ಲ ಬರೀ ಇಲ್ಯೂಷನ್ಸ್ ಅಷ್ಟೇ. ಅವೆಲ್ಲ ಪಾರ್ಟಿ ಲೈಕ್ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ಗೆ ಈ ರೀತಿ ಯಾರೋ ಒಬ್ಬ ಲೀಡರು ಈ ರೀತಿ ಆದ ತಕ್ಷಣ ಅವರು ತೀರಾ ಹಿ ಕೆನಾಟ್ ಬಿ ಟಚ್ಡ್, ಹಿ ಕೆನಾಟ್ ಬಿ ಡಿಸ್ಟರ್ಬ್ಡ್, ಹಿ ಕೆನಾಟ್ ಬಿ ಥ್ರೋನ್ ಔಟ್ ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಇಫ್ ದಿ ಹೈಕಮಾಂಡ್ ಮೈಂಡ್ಸ್ ಪ್ರೈಮ್ ಫೆಸಿ, ಅಫ್ಕೋರ್ಸ್ ಅದರಲ್ಲಿ ಏನಾದರೂ ಒಂದು ಹುರುಳಿರ್ಬೇಕು ಅಂತಕ್ಕಂಥದ್ದು ಅಷ್ಟೇ. ನೋಡಿದ್ದೆಲ್ಲ ಸತ್ಯ ಆಗೋದಿಲ್ಲ. ನಾವು ಇವತ್ತೆಲ್ಲ ಚರ್ಚೆ ಮಾಡ್ತೀವಿ ಮಾಧ್ಯಮಗಳಲ್ಲಿ, ಏನೋ ಒಂದು ಅಲ್ಲಕೊಲ್ಲಲಾದಂಗೆ ಅಥವಾ ಭೂಮಿನೇ ಆಕಾಶನೇ ಕಳಿಸ್ಬೀಳೋ ರೀತಿನಲ್ಲಿ ಆಗೋಗ್ಬಿಟ್ಟಿದೆ ಅನ್ನೋ ರೀತಿನ ನಾವು ಚರ್ಚೆ ಮಾಡ್ತೀವಿ. ಏನಾಯ್ತು ಹಿಂದೆ ಕೆಲವೆಲ್ಲ ಆಗಿದ್ದು, ಸಿಡಿಗಳು ಬಿಟ್ರಲ್ಲ ಜನಾರ್ದನ್ ರೆಡ್ಡಿ, ಅಷ್ಟೆಲ್ಲ ಏನಾಯ್ತು? ವಾಟ್ ಹ್ಯಾಪನ್ಡ್ ಅಟ್ ಲಾಸ್ಟ್? ವಾಟ್ ಆರ್ ದಿ ಲಾಜಿಕಲ್ ಎಂಡ್ ಫಾರ್ ದಿಸ್? ಅದಕ್ಕೆ ನಾವು ಇದನ್ನು ಟು ವಾಟ್ ಎಕ್ಸ್ಟೆಂಟ್ ವಿ ಹ್ಯಾವ್ ಟು ಟೇಕ್ ಇಟ್ ಅಂತಕ್ಕಂಥದ್ದು. ಫಸ್ಟ್ ಆಫ್ ಆಲ್ ಇಟ್ ಹ್ಯಾಸ್ ಟು ಬಿ ಟೆಸ್ಟೆಡ್ ಇನ್ FSL. ದೇರ್ ಶುಡ್ ಬಿ ಎ ಕಂಪ್ಲೇಂಟ್. ನಾವು
ಎಲ್ಲಿ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ, ಈಸ್ ಡಿಸ್ಪ್ಯೂಟಿಂಗ್. ಇದೆಲ್ಲ ಏನಾಗ್ತಾ ಇದೆ, ಗಾಳಿಯಲ್ಲಿ ಹರಿದಾಡ್ತಾ ಇದೆ. ನಾವು ವೈರಲ್ಲು ಅಂತ ಹೇಳ್ತೇವೆ. ಇದು ಒಬ್ಬರಿಗೆ ನೀವೇನಾದ್ರೂ ಟಾರ್ನಿಶ್ ಮಾಡಬೇಕಾದ್ರೆ, ಇದು ಮಾಡಬೇಕಾದ್ರೆ ಇವತ್ತು ಏನೇನೋ ಟೆಕ್ನಾಲಜಿಗಳು ಬಂದಿದೆ, ಮನುಷ್ಯನ್ನೇ ಬದಲಾಯಿಸ್ತಕ್ಕಂಥ ಇದು ಬಂದಿದೆ. ಹಾಗಂತ ನಾನು ಐ ಆಮ್ ನಾಟ್ ಅಡ್ವೊಕೇಟಿಂಗ್ ಫಾರ್ ಜಮೀರ್ ಅಹಮದ್, ಬಟ್ the facts are whether it truly it affects the Zamir Khan politically ಅಂತಕ್ಕಂಥ ಪೊಲಿಟಿಕಲ್ ಕೆರಿಯರ್ ಬಿದ್ದು ಹೋಯ್ತು ಅಂತಕ್ಕಂಥ ರೀತಿನಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಐ ಡೋಂಟ್ ಅಗ್ರಿ ದಟ್. ಒಂದೇನು ಅಂತ ಹೇಳಿದ್ರೆ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ. ಆ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದ್ದಂತಹ ಒಬ್ಬ ಅಲ್ಪಸಂಖ್ಯಾತರ ಮತದ ಒಬ್ಬ ಪ್ರಭಾವಿ ನಾಯಕ ಒಂದು ರೀತಿಯಾದಂತಹ ಒಂದು ಇದು ಆಕಾಂಕ್ಷಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಅಷ್ಟೇ ಈಗ ಸಬ್ಜೆಕ್ಟ್ ಮ್ಯಾಟರ್ ದಟ್ ವಿ ಹ್ಯಾವ್ ಟು ಕನ್ಸಿಡರ್. ಆಗ್ಬಿಟ್ಟು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್, ಇಫ್ ಕಾಂಗ್ರೆಸ್ ಮೈಂಡ್ಸ್, ಎಸ್ they can initiate a disciplinary proceedings against him based on the prima facie material ಅಷ್ಟೇ. ಆದ್ರೆ ನೋಡ್ಬೇಕು ಹೈಕಮಾಂಡ್ ಯಾವ ರೀತಿ ಇದನ್ನು ಚರ್ಚೆಗೆ ಇದು ಪರಿಗಣಿಸುತ್ತೆ, ಹೈಕಮಾಂಡ್ ಯಾವ ರೀತಿ ಇದನ್ನು ತಗೊಳುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ಜಮೀರ್ ಖಾನ್ ಅನ್ನು ಟಚ್ ಮಾಡಿದ್ರೆ ಆಗ್ತಕ್ಕಂಥ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ ಕೂಡ ನೋಡ್ಬೇಕಲ್ಲ, ಅದು ಕೂಡ ಮುಖ್ಯ ಅಲ್ವಾ. ನಾಟ್ ಆಸ್ ಎ ಜಮೀರ್ ಇಸ್ ಅ ವೆರಿ ಪವರ್ಫುಲ್ ಲೀಡರ್ ಆಸ್ ಸಚ್, he represents what kind of community as such. ಹಂಗೆ ಮಾಡಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಇವೆಲ್ಲ ಬಹಳ ಕಾನ್ಫ್ಲಿಕ್ಟಿಂಗ್ ಫ್ಯಾಕ್ಟರ್ಸ್ ಇದೆ. ಇದನ್ನ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಂತ ನಾನು ಹೇಳ್ತೇನೆ. ಎಸ್ ಎಸ್